ನಿಮ್ಮ ಬಿಜೆಪಿ ತರ 10% ಜನರಿಗೆ ಹೆಚ್ಚು ಮಾಡ್ತಕ್ಕಂಥ ನಮ್ಮ ಪಕ್ಷದ ಗುರಿನ ಅಂತ್ಯೋದಯ. ಅಂತ್ಯೋದಯ ಅಲ್ಲ, ನೀವು ಅಂತ್ಯೋದಯಕ್ಕೆ ವಿರುದ್ಧವಾಗಿರೋರು. ನೀವು ಅಂತ್ಯ ಪ್ಲಸ್ ಉದಯ, ಅಂತ್ಯೋದಯ. ಆ 10% ಎಲ್ಲ ನಿಮ್ ಕಡೆನೇ ಇದ್ದಾರೆ ಸರ್. ಆ 10% ಅವ್ರು ನಿಮ್ ಜೊತೆ ಇರೋರೆಲ್ಲ 10% ಎಲ್ಲ BPL ಕಾರ್ಡ್ ವೋಟರ್ಸ್ ಎಲ್ಲ ಇಲ್ಲಿ. ಅಶ್ವಥ್ ಅವ್ರು ಕೂತ್ಕೊಳ್ಳಿ. ನಾವು 90% ಪರವಾಗಿ. ಸಭಾಧ್ಯಕ್ಷರೇ, ಯಾವಾಗ ನಾವು ಪೇಪರ್ ಏನಾದ್ರು ಉಲ್ಲೇಖ ಮಾಡಿದ್ರೆ ಪೇಪರ್ ತಂದು ಓದ್ತಿರಲ್ಲ ಹೇಗೆ? ಪೇಪರ್ ಈಗ ಪೇಪರ್ ನಲ್ಲಿ ಬಂದಿರೋದು ಉಲ್ಲೇಖ ಮಾಡುವಂತದ್ದಾಗಿದೆ. ಮುಖ್ಯಮಂತ್ರಿಗಳು ಸರ್ಕಾರ ನಡೆಸೋರು ಎಕನಾಮಿಕ್ ವರದಿಗಳು ಈಗ ಸರ್ಕಾರ ಮಾಡಿರುವಂತ ಈಗ ಅಡ್ಡಿಪಡಿಸಬೇಡಿ, ಭಾಷಣ ಮಾತಿಗೆ ಅಡ್ಡಿಪಡಿಸಿ, ರಿಪ್ಲೈಗೆ ಅಡ್ಡಿಪಡಿಸಬೇಡಿ. ಈಗ ಮತ್ತೆ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಕೊಡೋಕೆ ಮಾತಾಡಿ. ನೀವು ಅನ್ನಸ್ ಯಾಕೆ ಮಾತಾಡ್ತೀರಿ ನೋಡಿ, ಯಾಕೆ ನೀವು ಮಾತಾಡಬೇಡಿ. ಅಲ್ಲ, ಅವ್ರಿಗೆ ಮಾತಾಡೋದಕ್ಕೆ ಸರಿಯಾದ ಕ್ಲಾರಿಫಿಕೇಶನ್ ಮಾತಾಡಿ. ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ನೋಡಿದ್ದಾರೆ ಸರ್. ಅವರು ಎಲ್ಲಿಂದ ನೋಡಿದರೆ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ನೋಡಿ ನಿಮ್ಮ ಅಶ್ವಥ್ ಅವರೇ, ನಿಮ್ಮ ಸ್ವಜನ ಪಕ್ಷಪಾತ ಅಶ್ವಥ್ ಅವ್ರು ಯಾಕೆ ಮಾತಾಡಬೇಡಿ. ಈಗ ನೀವು ನಿಮ್ಮಿಂದನೇ ಬಂದಿರೋ ಈ ದೇಶಕ್ಕೆ ನಿಮ್ಮ ಕೊಡುಗೆ ಏನು ಅಂದ್ರೆ ಭ್ರಷ್ಟಾಚಾರ. ನೀವು ಕೊಟ್ಟಿರೋ ಭ್ರಷ್ಟಾಚಾರ ಮಾತಾಡುವಾಗ ಸ್ವಜನ ಕಾರ್ಯಕ್ರಮಗಳ ಬಗ್ಗೆ ವಂಶ ಪಾರಂಪರ್ಯ ಎಲ್ಲವನ್ನೂ ಕೊಟ್ಟಿರೋ ಆ ಸಮಸ್ಯೆ ಜಲವಾಗಿ ನಾವು ಎದುರಿಸ್ತಾ ಇದ್ದೀವಿ. ಇವತ್ತಿಗೂ ಎದುರಿಸ್ತಿರೋದು. ಈಗ ನೀವು ಯಾಕೆ ಚರ್ಚೆ ಮಾಡ್ತೀರಿ? ನಿಮ್ಮ ಎಲ್ಲ ಮನೆ ಉತ್ತರ ಚರ್ಚೆ ಮಾಡಬೇಡಿ. ಮಂತ್ರಿಗಳೇ ಉತ್ತರ ಕೊಡಿ. ಮುಖ್ಯಮಂತ್ರಿ ಉತ್ತರ ಕಂಟಿನ್ಯೂ. ಈಗ ಸ್ವಲ್ಪ ಅವ್ರನ್ನ ದಯಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಂದ್ಸಾರಿ ರಿಕ್ವೆಸ್ಟ್ ಮಾಡ್ತೀನಿ. ವಿರೋಧ ಪಕ್ಷದವರು ಸ್ವಲ್ಪ ತಾಳ್ಮೆಯಿಂದ ಇರಿ, ದಯಮಾಡಿ. ನನ್ನ ಮಾತುಗಳನ್ನ ಕೇಳಿ, ನಿಮ್ಮ ಮಾತುಗಳನ್ನ ನಾನು ಕೇಳಿದ್ದೀನಿ. ಪೂರ ಅಶೋಕ್ ಅವರು ಮಾತಾಡೋದನ್ನು ಪೂರ ಕೇಳಿದ್ದೀನಿ. ಪೂರ ಕೇಳೋದ್ರಿಂದಲೇ ಇವನ್ನೆಲ್ಲ ಉತ್ತರ ಕೊಡಕ್ಕೆ ಸಾಧ್ಯ ಆಗಿರೋದು. ಇದನ್ನು ಕೊಡಕ್ಕೆ ಆಯ್ತಾ ಇರಲಿಲ್ಲ. ಅವ್ರು ಯಾರು ಈ ವಿಷಯ ಮಾತಾಡೇ ಇಲ್ಲ ಸರ್. ಆ ವಿಷಯ ಬಿಟ್ಟು ಇನ್ನೆಲ್ಲಾನು. ಅಶ್ವಥ್ ಅವರೇ, ಪ್ರತಿಯೊಂದು ಮಾತಾಡಬೇಡಿ. ನೀವು ಮಾತಾಡಿಲ್ಲ ಅಲ್ವಾ? ರಾಜ್ಯಪಾಲರ ಡ್ರೆಸ್ ಮೇಲೆ ನೀವು ಮಾತಾಡಲಿಲ್ಲಲ್ಲ? ಮಾತಾಡಿದ್ದಾರೆ. ಅವ್ರು ಮಾತಾಡಿರೋ ಸಬ್ಜೆಕ್ಟ್, ನೀವು ಮಾತಾಡ್ತಿರೋ ಸಬ್ಜೆಕ್ಟ್ ಎರಡೂ ಬೇರೆ. ಅಶ್ವಥ್ ಅವರೇ, ಅಶ್ವಥ್ ಯಾಕೆ ಅನ್ನಿಸ್ತು ನೀವು ಮಾತಾಡ್ತೀರಿ? ಏನಿಲ್ಲ ಸಭಾಧ್ಯಕ್ಷ, ನೀವು ಮಾತಾಡಿಲ್ಲಪ್ಪ. ಅಶ್ವಥ್ ನಾರಾಯಣ ಮಾತಾಡಿಲ್ಲ. ಬಜೆಟ್ ಮೇಲೆ ಮಾತಾಡಲಿ, ನಂದೇನು ಯಾರು ಬೇಕಾದ್ರೂ ಮಾತಾಡಬಹುದು. ಸಿ ದಿ ಬಜೆಟ್ ಈಸ್ ಪ್ರೆಸೆಂಟೆಡ್ ಇನ್ ದಿ ಹೌಸ್. ಆಲ್ are equal rights to speak on budget, to participate in the discussion. I have no objection. ನಾವು ಮಾನ್ಯ ಅಧ್ಯಕ್ಷರೇ, ಈ ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ಕೊಡ್ತಕ್ಕಂಥ ವೇತನ, ವಿಧವಾ ವೇತನ, ಓಲಿ ನಿಮ್ಮ ಬಡವರ ಪರವಾಗಿ ಇದ್ದೀರಲ್ಲ, ಅಂತ್ಯೋದಯ ಮಾಡಬೇಕು ಅಂತ ಇದ್ದೀರಲ್ಲ, ₹1 ಹೆಚ್ಚಿಸಿದ್ರೇನ್ರಿ? ನರೇಂದ್ರ ಮೋದಿ ಅವರು ₹1 ಹೆಚ್ಚಿಸಿದಾರ? ಹೆಚ್ಚು ಮಾಡಿ ಅಂತ ಕೇಳ್ಕೊಂಡು 11 ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ, ಒಂದೇ ₹1 ಹೆಚ್ಚು ಮಾಡಿದಾರ? ಯಾರು ಇವರೆಲ್ಲ? ಅಶಕ್ತರಲ್ವಾ? ಅಶಕ್ತರಲ್ವಾ ಇವರೆಲ್ಲ? ಆಮೇಲೆ ವಸತಿ ಯೋಜನೆಗಳಿಗೆ ಕೊಡ್ತಕ್ಕಂಥ ದುಡ್ಡನ್ನು ಹೆಚ್ಚು ಮಾಡಿದ್ರ PMGSY ಅಂತ ಕರೆಯೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಎಷ್ಟು ಕೊಡೋದು ಗ್ರಾಮೀಣ ಜನರಿಗೆ? 72,000 ರೂಪಾಯಿ ಕೊಡೋದು. ಅದರಲ್ಲಿ ನಾವು 48,000 ಕೊಡ್ತೀವಿ. ಪರಿಶಿಷ್ಟ ಜಾತಿ ಪರಿಶಂಗಡವರಿಗೆ 55,000 ಹೆಚ್ಚಾಗಿ ಕೊಡ್ತೀವಿ. 1,03,000 ರೂಪಾಯಿ ನಾವು ಕೊಡ್ತೀವಿ. ಇವ್ರು ಕೊಡೋದು 72,000 ರೂಪಾಯಿ. ಅದರಲ್ಲಿ GST ಬೇರೆ ಮಾಡ್ತೀರಿ. ನಮಗೆಲ್ಲಿ ಬರ್ತದೆ?
ನಮ್ಗೆಲ್ಲಿ ಬರ್ತದ ಈ 50% ಅಪ್ಪ, ಸರಿಯಾಗಿ ತಿಳ್ಕೊ. ನಮಗೇನು ಬರ್ತಾ ಇಲ್ಲ. ಈಗ GST ನಿಲ್ಲಿಸ್ಬಿಟ್ರು 22ನೇ ಇಸ್ವಿನಲ್ಲಿ. ನಿಮಗೆ ಗೊತ್ತಾ ನಾವು ಎಷ್ಟು ತೆರಿಗೆ ಕೊಡ್ತೀವಿ ಅಂತ ಈ ವರ್ಷ? ಎಷ್ಟು ಹೇಳಿ ನೋಡೋಣ. 25-26ಕ್ಕೆ ನಾವು ತೆರಿಗೆ ಕೊಡ್ತಕ್ಕಂಥದ್ದು 5 ಲಕ್ಷ ಕೋಟಿ. 5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ ತಾನೇ ಬರೋದು. ನಾವು ಕರ್ನಾಟಕ ಒಂದರಲ್ಲೇ 5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಅಂದಾಜು 51,000 ಕೋಟಿ. 10%. ಹಾಗಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಯಾಕೆ ಮಾತಾಡಿರಿ ಅಂತ ಅಶೋಕ ಹೇಳ್ತಾರೆ. ತೆರಿಗೆ ಕೊಡೋರು ಯಾರು? ಏನ್ ಡೆವಲಪ್ಮೆಂಟ್ ವರ್ಕ್ಸ್ ಯಾವ್ಯಾವ್ದು ನೋಡಪ್ಪ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್. ಆಯ್ತು, ಒಬ್ಬೊಬ್ಬರು ಮಾತು. ಸಿಸಿ ಪಟೇಲ್ ಬೇಡ ಉತ್ತರ ಕೊಡ್ತೀನಿ. ನೆಕ್ಸ್ಟ್ ಮುಂದೆ